ಹೆಲೋ ಸ್ನೇಹಿತರೆ, ಊಟ ಆದ ನಂತರ ತಟ್ಟೆಯಲ್ಲಿ ಎಂಜಲು ಬಿಡುತ್ತಿದ್ದೀರಾ? ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ಯಾರಾದರೂ ಊಟ ಮಾಡಿದ ನಂತರ ಎಂಜಲನ್ನು ಹಾಗೆಯೇ ತಟ್ಟೆಯಲ್ಲಿ ಬಿಡುವ ಅಭ್ಯಾಸ ಇದ್ದರೆ ಹಿಂದೆ ನಿಲ್ಲಿಸಿ. ಇದರಿಂದ ತುಂಬಾ ಸಂಕಷ್ಟ ಅನುಭವಿಸುತ್ತೀರಿ. ಸ್ನೇಹಿತರೆ, ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಾಮಾಯಣದ ಪ್ರಕಾರ ಸೀತೆಯ ಹುಡುಕಾಟದ ಸಮಯದಲ್ಲಿ ಹನುಮಂತನು ರಾವಣನ ಅಡುಗೆ ಮನೆಯನ್ನು ಪ್ರವೇಶಿಸಿದಾಗ ರಾವಣನ ಎಂಜಲು ತಟ್ಟೆಯನ್ನು ನೋಡಿ ಅವನ ಸಾವು ಹತ್ತಿರದಲ್ಲಿದೆ ಎಂದು ಹನುಮಂತನಿಗೆ ಅರ್ಥವಾಯಿತು. ಯಾಕೆಂದರೆ ರಾವಣನು ತನ್ನ ತಟ್ಟೆಯಲ್ಲಿ ಮೊಸರನ್ನು ಎಂಜಲು ಬಿಟ್ಟಿದ್ದನು. ಊಟದಲ್ಲಿ ಎಂಜಲು ಬಿಡುವವರ ಆಯಸ್ಸು ಕ್ಷೀಣಿಸುತ್ತಾ ಹೋಗುತ್ತದೆ. ಬಹುಶಃ ಇದೇ ಕಾರಣಕ್ಕಾಗಿ ನಮ್ಮ ಪೂರ್ವಜರು ಊಟ ಆದ ನಂತರ ತಟ್ಟೆಗೆ ನೀರು ಹಾಕಿ ಉಳಿದ ಅನ್ನದ ಕಣಗಳನ್ನು ಕಲಕಿ ಕುಡಿಯುತ್ತಿದ್ದರು. ವಿದ್ವಾಂಸರ ಪ್ರಕಾರ ತಟ್ಟೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡುವುದು ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀದೇವಿಗೆ ಮಾಡುವ ಅವಮಾನವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ದುರ್ಬಲಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಮನೆಗೆ ಬರುವ ಲಕ್ಷ್ಮಿಯು ಮುನಿಸಿಕೊಂಡು ಹೊರಟು ಹೋಗುತ್ತಾಳೆ. ಅಲ್ಲದೆ ಇದು ಮಕ್ಕಳ ಮೇಲೆ ಪ್ರಭಾವ ಹೆಚ್ಚಾಗಿ ಬೀರುತ್ತದೆ. ಊಟವನ್ನು ಎಂಜಲು ಮಾಡುವ ಮಕ್ಕಳು ಓದಿನಲ್ಲಿ ಹಿಂದುಳಿಯುತ್ತಾರೆ. ಮನಸ್ಸು ಮೆಲ್ಲನೆ ಓದಿನಿಂದ ಸಂಪೂರ್ಣವಾಗಿ ವಿಮುಖವಾಗುತ್ತದೆ. ಆದ್ದರಿಂದ ಮಕ್ಕಳಿಗೆ ಮೊದಲ ಬಾರಿಗೆ ಅವರು ಎಷ್ಟು ತಿನ್ನಬಲ್ಲರು ಅಷ್ಟನ್ನೇ ಬಡಿಸಿ. ತಟ್ಟೆಯಲ್ಲಿ ಆಹಾರವನ್ನು ಉಳಿಸುವುದರಿಂದ ಶನಿದೇವನ ಕೋಪಕ್ಕೆ ತುತ್ತಾಗಬೇಕಾಗಬಹುದು. ಇದರೊಂದಿಗೆ ಚಂದ್ರನ ಅಶುಭ ದೃಷ್ಟಿಯು ವ್ಯಕ್ತಿಯ ಜೀವನದ ಮೇಲೆ ಬೀಳತೊಡಗುತ್ತದೆ. ಚಂದ್ರನ ಅಶುಭ ಪ್ರಭಾವದಿಂದಾಗಿ ಮಾನಸಿಕ ಕಾಯಿಲೆಗಳು ಕೂಡ ವ್ಯಕ್ತಿಯನ್ನು ಆವರಿಸಿಕೊಳ್ಳಬಹುದು. ಅದಲ್ಲದೆ ನೀವು ಪ್ರಯಾಣದ ಸಮಯದಲ್ಲಿ ಎಂಜಲು ಆಹಾರವನ್ನು ಎಸೆದರೆ ನಿಮ್ಮ ಕೆಲಸಗಳು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಅಥವಾ ಆಗುವ ಕೆಲಸಗಳು ಕೂಡ ಕೆಡಲು ಪ್ರಾರಂಭಿಸುತ್ತದೆ. ತಟ್ಟೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡುವುದರಿಂದ ವ್ಯಕ್ತಿಯು ಪಾಪದ ಭಾಗಿಯಾಗುತ್ತಾನೆ. ಆದ್ದರಿಂದ ತಟ್ಟೆಯಲ್ಲಿ ಎಷ್ಟು ಬೇಕು ಅಷ್ಟನ್ನೇ ಹಾಕಿಕೊಳ್ಳಬೇಕು ಮತ್ತು ಆಹಾರವನ್ನು ಎಂದಿಗೂ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಯಾವುದೋ ಕಾರಣದಿಂದ ಆಹಾರ ಉಳಿದು ಹೋದರೆ ಕೈ ಮುಗಿದು ಅನ್ನಪೂರ್ಣೇಶ್ವರ ಬಳಿ ಕ್ಷಮೆ ಕೇಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.